ನಿಮಗೆ ಈಗಾಗಲೇ ಲೋಹಗಳು ಮತ್ತು ಅಲೋಹಗಳ ಪರಿಚಯ ಹೀಗಿದೆ. ಈ ಅವಧಿಯಲ್ಲಿ ನಾವು ಲೋಹಗಳು ಹೇಗೆ ಗಾಳಿಯೊಂದಿಗೆ ವರ್ತನೆ ಮಾಡುತ್ತವೆ, ಲೋಹಗಳು ಹೇಗೆ ನೀರಿನೊಂದಿಗೆ ವರ್ತಿಸುತ್ತವೆ ಎನ್ನುವಂತಹ ಅಂಶಗಳ ಕುರಿತು ಈ ಅವಧಿಯಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ನನ್ನ ಹೆಸರು ಡಾಕ್ಟರ್ ಮಹೇಶ್ KN, ಮುಖ್ಯ ಶಿಕ್ಷಕರು ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡಲೆಕುದ್ದು. ವಿದ್ಯಾರ್ಥಿಗಳೇ, ಯಾವುದೇ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಕ್ರಮವಾಗಿ ಅವುಗಳ ಆಕ್ಸೈಡ್ಗಳು ಉಂಟಾಗುತ್ತವೆ. ಲೋಹ ಪ್ಲಸ್ ಆಕ್ಸಿಜನ್ ಆರೋಮಾರ್ಕ್ ಲೋಹದ ಆಕ್ಸೈಡ್. ಯಾವುದೇ ಲೋಹಗಳು ಗಾಳಿಯಲ್ಲಿರುವಂತಹ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಕ್ರಮವಾಗಿ ಅವುಗಳ ಆಕ್ಸೈಡ್ಗಳು ಉಂಟಾಗುತ್ತವೆ. ಹಾಗಾದರೆ ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ವರ್ತನೆ ಮಾಡುತ್ತವಾ? ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ಗಾಳಿಯೊಂದಿಗೆ ವರ್ತನೆಯನ್ನು ಮಾಡಲ್ಲ. ಹಾಗಾದರೆ ಯಾವ ರೀತಿ ವರ್ತನೆ ಮಾಡುತ್ತವೆ ಅನ್ನೋದನ್ನ ಈ ಒಂದು ಚಟುವಟಿಕೆಯ ಮೂಲಕ ನಾವೆಲ್ಲ ತಿಳಿಯೋಣ ಬನ್ನಿ. ಈ ಒಂದು ಚಟುವಟಿಕೆ ಮಾಡೋಕ್ಕೆ ಬೇಕಾದಂತಹ ಲೋಹದ ಮಾದರಿಗಳು ಯಾವಪ್ಪ ಅಂತಂದರೆ, ಒಂದು ಮೆಗ್ನೀಷಿಯಂ ತೆಗೆದುಕೊಳ್ಳೋಣ, ಎರಡನೇದಾಗಿ ನಾವು ತಾಮ್ರವನ್ನು ತೆಗೆದುಕೊಳ್ಳೋಣ, ಮೂರನೇದು ಕಬ್ಬಿಣವನ್ನು ತೆಗೆದುಕೊಳ್ಳೋಣ. ಈ ಮೂರು ಲೋಹದ ಚೂರುಗಳನ್ನ ಸಂಗ್ರಹಣೆ ಮಾಡಿ ಯಾವ ರೀತಿ ವರ್ತನೆ ಮಾಡುತ್ತವೆ ಅಂತೇಳಿ ನೋಡ್ತಾ ಹೋಗೋಣ ಅಂತೆ. ಈಗ ಮೆಗ್ನೀಷಿಯಂ ಲೋಹದ ಚೂರನ್ನು ಇಕ್ಕಳದ ಸಹಾಯದಿಂದ ಮಧ್ಯಸಾರ ದೀಪದ ಸಹಾಯದಿಂದ ಉರಿಸೋಣ. ಮೆಗ್ನೀಷಿಯಂ ಲೋಹ ಅತ್ಯಂತ ಪ್ರಕಾಶಮಾನವಾಗಿ ಬಿಳಿ ಜ್ವಾಲೆಯೊಂದಿಗೆ ಉರಿಯುತ್ತೆ. ಮೆಗ್ನೀಷಿಯಂ ಲೋಹ ಅತ್ಯಂತ ಪ್ರಕಾಶಮಾನವಾಗಿ ಬಿಳಿ ಜ್ವಾಲೆಯೊಂದಿಗೆ ಉರಿಯುತ್ತೆ. ಅದೇ ರೀತಿಯಾಗಿ ನಾವು ತಾಮ್ರದ ಒಂದು ಚೂರನ್ನು ತೆಗೆದುಕೊಂಡು ಅದನ್ನು ಸಹ ಮಧ್ಯಸಾರ ದೀಪದ ಸಾರಿಂದ ಉರಿಸೋಣ. ತಾಮ್ರ ಕೊಠಡಿಯ ಉಷ್ಣತೆಯಲ್ಲಿ ಕೆಂಪಾಗಿ ಕಾಯುವುದಿಲ್ಲ, ಆದರೆ ತಾಮ್ರದ ಮೇಲ್ಮೈ ಮೇಲೆ ಕಪ್ಪಾದ ತಾಮ್ರದ ಆಕ್ಸೈಡ್ನ ಪದರ ಉಂಟಾಗುತ್ತೆ. ನೋಡ್ತಿದ್ದೀರಾ, ತಾಮ್ರದ ಮೇಲ್ಮೈ ಮೇಲೆ ಕಪ್ಪನೆಯ ತಾಮ್ರದ ಆಕ್ಸೈಡ್ನ ಪದರ ಉಂಟಾಗುತ್ತೆ. ಹೀಗೆ ಮೆಗ್ನೀಷಿಯಂ ಮತ್ತು ತಾಮ್ರ ವರ್ತನೆ ಮಾಡಿದರೆ ಕಬ್ಬಿಣ ಕೊಠಡಿ ಉಷ್ಣತೆಯಲ್ಲಿ ಕಾಯುವುದಿಲ್ಲ, ಆದರೆ ಕಬ್ಬಿಣದ ರಜಗಳು ಮಾತ್ರ ಅತ್ಯಂತ ವೇಗವಾಗಿ ಉರಿಯುತ್ತೆ. ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಸಾಮಾನ್ಯವಾದಂತಹ ತಾಪಮಾನದ ಕೊಠಡಿಯಲ್ಲಿ ನಾವು ಕಾಯಿಸೋಕ್ಕೆ ಸಾಧ್ಯ ಆಗಲ್ಲ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳು ಅತ್ಯಂತ ವೇಗವಾಗಿ ಗಾಳಿಯೊಂದಿಗೆ ವರ್ತನೆ ಮಾಡ್ತವೆ. ಎಷ್ಟು ವೇಗವಾಗಿ ವರ್ತನೆ ಮಾಡ್ತವಪ್ಪ ಅಂದರೆ, ಗಾಳಿಗೆ ತೆರೆದಿಟ್ಟರೆ ಸಾಕು ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ಕೊಳ್ಳುತ್ತೆ. ಹಾಗಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನ ಸಂರಕ್ಷಣೆ ಮಾಡೋಕ್ಕೆ ನಾವು ಸೀಮೆಎಣ್ಣೆಯಲ್ಲಿ ಸಂಗ್ರಹವನ್ನು ಮಾಡ್ತೀವಿ. ವಿದ್ಯಾರ್ಥಿಗಳೇ, ಎಲ್ಲ ಲೋಹಗಳು ಸಹ ಒಂದೇ ರೀತಿಯಾಗಿ ವರ್ತನೆಯನ್ನು ಮಾಡಲ್ಲ ಅಂಥೇಳಿ. ಹೀಗಾಗಿ ನಾವು ನೋಡ್ಬೋದು, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಸಾಮಾನ್ಯ ಉಷ್ಣತೆಯಲ್ಲಿ ಕಾಯಿಸೋಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ ಮೆಗ್ನೀಷಿಯಂ, ಸತು, ಸೀಸ ಇತ್ಯಾದಿ ಲೋಹಗಳ ಹೊರಪದರ ತೆಳುವಾದ ಆಕ್ಸೈಡ್ ಪದರಿಂದ ಮುಚ್ಚಿರುತ್ತೆ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರ ಲೋಹ ಇನ್ನಷ್ಟು ಉತ್ಕರ್ಷ ಹೊಂದೋದನ್ನ ತಡೆಯುತ್ತೆ. ಬೆಳ್ಳಿ ಮತ್ತು ಚಿನ್ನ ಹೆಚ್ಚಿನ ಉಷ್ಣತೆಯಲ್ಲೂ ಆಕ್ಸಿಜನ್ ಜೊತೆಗೆ ವರ್ತನೆಯನ್ನು ಮಾಡಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಎಲ್ಲ ಲೋಹಗಳು ಸಹ ಒಂದೇ ರೀತಿಯಾಗಿ ವರ್ತನೆಯನ್ನು ಮಾಡುವುದಿಲ್ಲ. ಕೆಲವೊಂದು ಲೋಹಗಳು ಅತ್ಯಂತ ವೇಗವಾಗಿ ವರ್ತನೆ ಮಾಡ್ತವೆ, ಕೆಲವೊಂದು ನಿಧಾನವಾಗಿ ವರ್ತನೆ ಮಾಡ್ತವೆ, ಕೆಲವೊಂದು ವರ್ತನೆಯನ್ನು ಮಾಡೋಲ್ಲ ಅಂಥೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಸೋಡಿಯಂ, ಅಲ್ಯೂಮಿನಿಯಂ, ಕಬ್ಬಿಣ ಗಾಳಿಯೊಂದಿಗೆ ವರ್ತನೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾವು ಸಮೀಕರಣದಲ್ಲಿ ತಿಳಿತಾ ಹೋಗೋಣಂತೆ. 4Al + 3O2 ಆರೋಮಾರ್ಕ್ 2Al2O3. ಅಲ್ಯೂಮಿನಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುತ್ತೆ. ಅದೇ ರೀತಿ ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. Mg+O2 2Mg+O2 ಆರೋಮಾರ್ಕ್ 2MgO. ಅದು ಈಗ ಆಲ್ರೆಡಿ ತಾಮ್ರದ ಗೊತ್ತಿದೆ, 2Cu+O2 ಆರೋಮಾರ್ಕ್ 2Cu. ಈ ರೀತಿ ಗಾಳಿಯೊಂದಿಗೆ ಲೋಹಗಳು ವರ್ತನೆ ಮಾಡೋದನ್ನು ನಾವೆಲ್ಲೂ ಸಹ ತಿಳ್ಕೊಂಡ್ವಿ. ಹಾಗೆ ಈಗ ನಾವೇನು ಮಾಡೋದು ಅಂದರೆ, ಲೋಹಗಳು ಯಾವ ರೀತಿ ನೀರಿನೊತ್ತಿಗೆ ವರ್ತನೆಯನ್ನು ಮಾಡ್ತವೆ ಅಂತೇಳಿ. ವಿದ್ಯಾರ್ಥಿಗಳೇ,
ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಪುನಃ ಈ ಲೋಹದ ಆಕ್ಸೈಡ್ಗಳು ನೀರಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ಗಳಾಗ್ತವೆ. ಒಂದು ಗಮನಿಸಬೇಕು, ಎಲ್ಲ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ. ಲೋಹ ಪ್ಲಸ್ ನೀರು ಆರೋಮಾರ್ಕ್ ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಲೋಹದ ಆಕ್ಸೈಡ್ ಪ್ಲಸ್ ನೀರು ಆರೋಮಾರ್ಕ್ ಲೋಹದ ಹೈಡ್ರಾಕ್ಸೈಡ್ಗಳು. ಈಗ ನಾವು ಸೋಡಿಯಂ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತೇಳಿ ಒಂದು ಪ್ರಯೋಗದ ಮೂಲಕ ತಿಳಿಯೋಣ. ಸೋಡಿಯಂ ಒಂದು ಚೂರನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿದಾಗ ಸೋಡಿಯಂ ಅತ್ಯಂತ ರಭಸವಾಗಿ ನೀರಿನ ಜೊತೆಗೆ ವರ್ತನೆ ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಎನ್ನುವಂಥ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತೆ. ಈ ಪ್ರತಿವರ್ತನೆ ಎಷ್ಟೊಂದು ತೀಕ್ಷ್ಣವಾಗಿರುತ್ತೆ ಅಂತಂದರೆ ಇದು ಅತ್ಯಂತ ತೀವ್ರ ಮತ್ತು ಬಹಿರುಷ್ಠಕವಾಗಿರುತ್ತೆ. ಕಾರಣ ಏನಪ್ಪ ಅಂದರೆ ಅಲ್ಲಿ ಬಿಡುಗಡೆಯಾಗುವಂಥ ಹೈಡ್ರೋಜನ್ ಅನಿಲ ತಕ್ಷಣವೇ ಒತ್ತಿಕೊಂಡು ಉರಿಯುತ್ತೆ. ಈ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ನೋಡೋದಾದರೆ 2Na ಪ್ಲಸ್ 2H2O ಆರೋಮಾರ್ಕ್ 2NaOH ಪ್ಲಸ್ H2. ಹಾಗೆ ನಾವು ಕ್ಯಾಲ್ಸಿಯಂ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನೋಡೋಣ. ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆ ಅದರ ತೀವ್ರತೆ ಅತ್ಯಂತ ಕಡಿಮೆ ಇರುತ್ತೆ. ಇಲ್ಲಿ ಬಿಡುಗಡೆಯಾಗುವಂತಹ ಉಷ್ಣ ಹೈಡ್ರೋಜನ್ ಒತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಇಲ್ಲೂ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ, ಆದರೆ ಒತ್ಕೊಂಡು ಉರಿಯೋದಿಲ್ಲ. ಇದರ ಸಮೀಕರಣ ನೋಡೋದಾದರೆ Ca ಪ್ಲಸ್ 2H2O ಆರೋಮಾರ್ಕ್ CaOH ಟ್ವೈಸ್ ಪ್ಲಸ್ H2. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಕ್ಕೆ ಪ್ರಾರಂಭ ಮಾಡುತ್ತೆ, ಏಕೆಂದರೆ ಬಿಡುಗಡೆಯಾಗುವಂತಹ ಉಷ್ಣವು ಹೈಡ್ರೋಜನ್ ಒತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಹಾಗೆ ಮೆಗ್ನೀಷಿಯಂ ತಣ್ಣೀರಿನೊಂದಿಗೆ ವರ್ತನೆಯನ್ನು ಮಾಡಲ್ಲ. ಮೆಗ್ನೀಷಿಯಂ ಕೇವಲ ಬಿಸಿ ನೀರಿನೊಂದಿಗೆ ವರ್ತನೆಯನ್ನು ಮಾಡುತ್ತೆ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡ್ತವೆ. ಇಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುವಂತಹ ಕಾರಣದಿಂದಾಗಿ ಇದು ಕೂಡ ನೀರಿನ ಮೇಲೆ ತೇಲಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂತಹ ಲೋಹಗಳು ತಣ್ಣೆ ನೀರಾಗಿರ್ಬೋದು ಅಥವಾ ಬಿಸಿನೀರು ಜೊತೆಗಿರ್ಬೋದು, ಅವು ಪ್ರತಿವರ್ತನೆಯನ್ನು ತೋರಿಸೋದಿಲ್ಲ. ಆದರೆ ಈ ಅಲ್ಯೂಮಿನಿಯಂ, ಕಬ್ಬಿಣ, ಸತು ಅಬೆಯೊಂದಿಗೆ ವರ್ತನೆ ಮಾಡಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ನ ಬಿಡುಗಡೆ ಮಾಡ್ತವೆ. ಇದರ ಸಮೀಕರಣ ನೋಡೋದಾದರೆ 2Al ಪ್ಲಸ್ 3H2O ಆರೋಮಾರ್ಕ್ Al2O3 ಪ್ಲಸ್ 3H2, 3Fe ಪ್ಲಸ್ 4H2O ಆರೋಮಾರ್ಕ್ Fe3O4 ಪ್ಲಸ್ 4H2. ಸೀಸ, ತಾಮ್ರ, ಬೆಳ್ಳಿ ಮತ್ತು ಚಿನ್ನ ಇವು ನೀರಿನ ಜೊತೆಗೆ ಪ್ರತಿವರ್ತನೆಯನ್ನು ತೋರಿಸೋದೇ ಇಲ್ಲ. ಅಂದರೆ ನಾವು ಒಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಎಲ್ಲ ಲೋಹಗಳು ಸಹ ಒಂದೇ ರೀತಿಯಾಗಿ ನೀರಿನ ಜೊತೆಗೆ ವರ್ತನೆಯನ್ನು ಮಾಡಲ್ಲ ಅಂತೇಳಿ. ಕೆಲವೊಂದು ತಣ್ಣೀರಿನ ಜೊತೆಗೆ ವರ್ತನೆ ಮಾಡ್ತವೆ, ಕೆಲವೊಂದು ಬಿಸಿಲಿನ ಜೊತೆಗೆ ವರ್ತನೆ ಮಾಡ್ತವೆ, ಕೆಲವೊಂದು ಆವಿ ಜೊತೆಗೆ ವರ್ತನೆಯನ್ನು ಮಾಡ್ತವೆ ಅಂತೇಳಿ. ಕೆಲವೊಂದು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೆ ಪ್ರತಿವರ್ತನೆ ತೋರಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ. ಇಂತಹ ಆಕ್ಸೈಡ್ಗಳಿಗೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್, ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೆ ವರ್ತನೆಯನ್ನು ಮಾಡಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಇದರ ಸಮೀಕರಣ ನೋಡೋದಾದರೆ Al2O3 ಪ್ಲಸ್ 6HCl ಆರೋಮಾರ್ಕ್ 2AlCl3 ಪ್ಲಸ್ 3H2O, Al2O3 ಪ್ಲಸ್ 2NaOH ಆರೋಮಾರ್ಕ್ 2NaAlO2 ಪ್ಲಸ್ H2O. ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಇದರಲ್ಲಿ ಕೆಲವೊಂದು ನೀರಲ್ಲಿ ಕರಗಿ ಕ್ಷಾರಗಳನ್ನ ಉಂಟು ಮಾಡ್ತವೆ. ಅಂದರೆ ನೀರಲ್ಲಿ ಕರಗುವಂತಹ ಲೋಹದ ಆಕ್ಸೈಡ್ಗಳಿಗೆ ನಾವು ಕ್ಷಾರಗಳು ಅಂತ ಕರಿತೀವಿ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಗಳು ನೀರಲ್ಲಿ ಕರಗಿ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕ್ಷಾರಗಳನ್ನ ಉಂಟು ಮಾಡ್ತವೆ. Na2O ಪ್ಲಸ್ H2O ಆರೋಮಾರ್ಕ್ 2NaOH, K2O ಪ್ಲಸ್ H2O ಆರೋಮಾರ್ಕ್ 2KOH. ವಿದ್ಯಾರ್ಥಿಗಳು, ಇದುವರೆಗೂ ನಾವು ಲೋಹಗಳು ಯಾವ ರೀತಿ ಗಾಳಿಯೊಂದಿಗೆ ನೀರಿನೊಂದಿಗೆ ವರ್ತನೆ ಮಾಡುತ್ತವೆ ಅಂತ ತಿಳ್ಕೊಂಡ್ವಿ. ಈ ಸಂಚಿಕೆಯಿಂದ ಕಲಿಯುವಂತಹ ಕಲಿಕಾಂಶಗಳನ್ನು ನೋಡೋದಾದರೆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡ್ತವೆ. ಲೋಹಗಳು ನೀರಿನೊಂದಿಗೆ ವರ್ತನೆಯನ್ನು ಮಾಡಿದಾಗ
ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಕ್ಷಾರಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಉಭಯವರ್ತಿ ಆಕ್ಸೈಡ್ಗಳನ್ನ ತಿಳ್ಕೊಂಡ್ವಿ. ಎಲ್ಲರಿಗೂ ಧನ್ಯವಾದಗಳು.